ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಗೆಣಸಿನಿಂದ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಗೆಣಸನ್ನ ತಂದುಬಿಟ್ಟು ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಒಂದು 2-3 ವಿಜಿಲ್ ಹಾಕ್ಸ್ಕೊಂಡು ಬೇಯಿಸ್ಕೊಂಡ್ಮೇಲೆ ಈ ಥರ ಮೆತ್ತಿಗೆ ನೋಡಿ, ಈ ಥರ ಅದ್ರದ್ದು ಮೇಲೆ ಇರೋ ಸ್ಕಿನ್ನೆಲ್ಲ ಪೀಲ್ ಮಾಡಿಬಿಟ್ಟು ಈ ಥರ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ತುರ್ಕೋಬೇಕು. ಈ ಥರ ಗ್ರೇಟರ್ ಇದರಿಂದ ಇದರಿಂದ ತುರ್ಕೊಂಡು ಇಟ್ಕೋಬೇಕು. ನಾನು ನೋಡ್ಸೋಕ್ಕೋಸ್ಕರ ಇನ್ನೊಂದು ಇಟ್ಟಿದ್ದೀನಿ. 4 ಅಂದರೆ ಅರ್ಧ ಕೆ ಜಿಯಷ್ಟು ಗೆಣಸು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗೆ 1 ಕಪ್ಪಷ್ಟು ಬೆಲ್ಲ, ಅಂದರೆ 100 ಗ್ರಾಮ್ ಅಷ್ಟು ಇರ್ಬೋದು ಅಷ್ಟೇ. ಯಾಕಂದರೆ ಇದು ಸ್ವೀಟ್ ಪೊಟ್ಯಾಟೊ ಅಲ್ವಾ, ಇದರಲ್ಲಿ ಸ್ವಲ್ಪ ಇದು ಇರುತ್ತೆ ಸ್ವೀಟು. ಆಮೇಲೆ ಏಲಕ್ಕಿ. ಇದು ಒಬ್ಬಟ್ಟು ಕಣಿಸ್ಕೊಳೋಂಗೆ ಮೈದಾ ಕಣಕ ಕಲಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ 1-2 ಅವರ್ಸ್ ನೆನಿಬೇಕು. ಮೈದಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಆ ಒಬ್ಬಟ್ಟು. ಇದನ್ನು ಫಸ್ಟ್ ಈ ಥರ ಎಲ್ಲ ತುರ್ಕೊಂಬಿಟ್ಟು ಬೆಲ್ಲನೂ ಗೆಣಸು ಹಾಕ್ಬಿಟ್ಟು ಕರಗಿಸ್ಕೊಂಡು, ಸೇಮ್ ನಾವು ಒಬ್ಬಟ್ಟಿಗೆ ಹೆಂಗೆ ಬರುತ್ತೆ ಹೂರಣ ಆ ಥರ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ತುರಿದ್ಬಿಟ್ಟು ಪಾಕ ತಗೊಳ್ಳೋಣ. ಇವೆರಡೂ ಹಾಕಿ ಬೆಲ್ಲನೂ ಗೆಣಸು ತುರಿದಿರೋದು ಹಾಕಿ ಹೂರಣ ರೆಡಿ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ತಕ್ಷಣವೇ ತುರಿದಿರೋ ಅಂಥ ಗೆಣಸು ಹಾಕ್ಬಿಡೋಣ. ಬೆಲ್ಲ ಕರೆಕ್ಟಾಗಿ ಬಂದಂಗೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಬೆಲ್ಲ ಹಾಕಿದ್ದೀನಿ, ಗೆಣಸು ಎರಡು ಮಿಕ್ಸ್ ಮಾಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ನೀರು ಥರ ಬಿಡುತ್ತೆ ಬೆಲ್ಲ ಹಾಕಿದ್ಮೇಲೆ, ಆಮೇಲೆ ಗಟ್ಟಿ ಆಗುತ್ತೆ. ಗೆಣಸು ತುಂಬ ಒಳ್ಳೆಯದು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲನೂ ಒಳ್ಳೆ ಫೈಬರ್ ಇರುತ್ತೆ, ತುಂಬ ಒಳ್ಳೆಯದು. ಬೆಲ್ಲ ಎಲ್ಲ ಕರಗಿ ನೋಡಿ ಈ ಥರ ಗಟ್ಟಿಯಾಗಿದೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಬ್ಬಟ್ಟು ಥರ ತಟ್ಕೊಳ್ಳೋಣ. ಈ ಥರ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಆದಮೇಲೆ ತಣ್ಣಗಾಗಲಿ, ಆಯಿತಾ. ಏಲಕ್ಕಿ ಪುಡಿನ ಹಾಕಿದ್ದೀವಲ್ಲ, ತಣ್ಣಗಾದ್ಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ನೋಡಿ ಈ ಥರ ಸೇಮ್ ನಾವು ಬೇಳೆ ಒಬ್ಬಟ್ಟು ರುಬ್ಕೊಳಲ್ವ ಅದೇ ಥರ ಗಟ್ಟಿಯಾಗಿದೆ. ಯಾವಾಗೂ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಬದಲು ಈ ಥರ ಗೆಣಸಿನ ಒಬ್ಬಟ್ಟು ಇದು ತುಂಬ ಚೆನ್ನಾಗೂ ಇರುತ್ತೆ. ಕಣಕ ಒಬ್ಬಟ್ಟು ಕಲಿಸ್ಕೊಂಡಂಗೆ ಕಲಿಸ್ಕೊಂಡು ಈ ಥರ ಎಲ್ಲ ಕಡೆ ಕವರ್ ಮಾಡಿಕೊಂಡು ಒಬ್ಬಟ್ಟು ತಟ್ಟೋಂಗೆ ತಟ್ಟೋಣ. ತುಂಬ ಈಸಿ ಕೂಡ, ಬೇಗ ಆಗೋಗುತ್ತೆ. ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು. ಯಾಕಂದರೆ ಗೆಣಸು ಬೇಯೋದೊಂದೇ, ತಣ್ಣಗಾದ್ಮೇಲೆ ಈ ಥರ ಎರಡು ಕಡೆ ಎಣ್ಣೆಯಲ್ಲಿ ಒಬ್ಬಟ್ಟು ಬೇಯಿಸ್ಕೊಳ್ಳೋಣ. ಗೆಣಸಲ್ಲಿ ಹಲ್ವಾ ಮಾಡಿ ನೋಡಿಸಿದ್ದೆ. ಇದು ಗೆಣಸಿಂದು ಒಬ್ಬಟ್ಟು. ಗೆಣಸಲ್ಲಿ ಪಾಯಸನೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ, ಒಬ್ಬಟ್ಟು ಬಂದಂಗೆ ಬಂತು. ಇವಾಗ ಇದನ್ನು ಎರಡು ಕಡೆ ಬೇಯಿಸ್ಕೊಳ್ಳೋಣ. ಹೆಂಚು ಮೇಲೆ ಹಾಕಿದ್ದೀನಿ. ಎಣ್ಣೆ ನೋಡ್ಕೊಂಡು ಹಾಕ್ಲಿ ಸ್ವಲ್ಪ, ಯಾಕಂದರೆ ತಟ್ಟೋದಕ್ಕೂ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಬೆಂದಿದೆ, ಇವಾಗ ಎರಡನೇ ಕಡೆ ನೋಡಿ ಈ ಥರ ಎರಡು ಕಡೆ ಫ್ರೈ ಮಾಡ್ಕೊಂಡು ತುಪ್ಪದ ಜೊತೆ ಸರ್ವ್ ಮಾಡೋದು. ನೋಡಿ ತುಪ್ಪ ಹಾಕಿದ್ದೀನಿ, ಬಿಸಿ ಬಿಸಿ ಗೆಣಸಿನ ಒಬ್ಬಟ್ಟು ರೆಡಿ. ಒಂದು ಅರ್ಧ ಗಂಟೆಯಲ್ಲಿ ಆಗಿಬಿಡುತ್ತೆ ಒಬ್ಬಟ್ಟು. ತುಂಬ ಈಸಿ ಕೂಡ, ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.